ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳು ಡಿಸೆಂಬರ್ 2024 1. 2024ರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ರೋಚಕ ಸ್ಪರ್ಧೆಯಲ್ಲಿ ಚೀನಾದ ಡಿಂಗ್ ಲಿರೆನ್ ಅವರನ್ನು ಸೋಲಿಸಿದ ಭಾರತೀಯ ಯಾರು? ಉತ್ತರ: ಗುಕೇಶ್ ದುಮ್ಮರಾಜು. 2. ಮಂಡ್ಯದಲ್ಲಿ ನಡೆಯುವ 2024ರ 87ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಯಾರು? ಉತ್ತರ: ಗೋರು ಚೆನ್ನಬಸಪ್ಪ. 3. ಇತ್ತೀಚೆಗೆ ನಿಧನರಾದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಯಾರು? ಉತ್ತರ: ಎಸ್. ಎಂ. ಕೃಷ್ಣ. 4. ಇತ್ತೀಚೆಗೆ ನಿಧನರಾದ ಭಾರತದ ಖ್ಯಾತ ತಬಲಾ ವಾದಕ ಯಾರು? ಉತ್ತರ: ಜಾಕೀರ್ ಹುಸೇನ್. 5. ಇತ್ತೀಚೆಗೆ ನಡೆದ ನೀಮ್ ಶೃಂಗಸಭೆ ಮತ್ತು ಜಾಗತಿಕ ಬೇವು ವ್ಯಾಪಾರ ಮೇಳ ಎಲ್ಲಿ ನಡೆಯಿತು? ಉತ್ತರ: ನವದೆಹಲಿ. 6. ಅತಿ ದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ಎಕ್ಸ್ 2024 ಎಲ್ಲಿ ಆಯೋಜಿಸಲಾಗಿದೆ? ಉತ್ತರ: ನವದೆಹಲಿ. 7. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಿಷನ್ ದಿವ್ಯಾಸ್ತ್ರವು ಯಾವ ಕ್ಷಿಪಣಿ ವ್ಯವಸ್ಥೆಗೆ ಸಂಬಂಧಿಸಿದೆ? ಉತ್ತರ: ಅಗ್ನಿ 5. 8. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಾಜುವೇಲಿ ಜಲಾನಯನ ವಾಟರ್ ಶೆಡ್ ಪ್ರದೇಶವು ಯಾವ ರಾಜ್ಯದಲ್ಲಿದೆ? ಉತ್ತರ: ತಮಿಳುನಾಡು. 9. ಇತ್ತೀಚೆಗೆ ಫೆಸ್ಸೆಯಿಂದ ದೇಶಾದ್ಯಂತ ಎಷ್ಟು ಜೈಲುಗಳು ಈಟ್ ರೈಟ್ ಕ್ಯಾಂಪಸ್ ಎಂದು ಪ್ರಮಾಣೀಕರಿಸಿವೆ? ಉತ್ತರ: 100. 10. ಯಾವ ನಗರವು ವಿಶ್ವದ ಅತಿದೊಡ್ಡ ಸಾಹಿತ್ಯೋತ್ಸವವಾದ ಸಾಹಿತ್ಯೋತ್ಸವವನ್ನು ಆಯೋಜಿಸಲಿದೆ? ಉತ್ತರ: ನವದೆಹಲಿ. 11. ಹವಾಮಾನ ಬದಲಾವಣೆಯ ಬಿಕ್ಕಟ್ಟನ್ನು ಎತ್ತಿ ತೋರಿಸಿದ್ದಕ್ಕಾಗಿ ಯಾವ ಭಾರತೀಯ ಬರಹಗಾರರಿಗೆ ಎರಾಸ್ಮಸ್ ಪ್ರಶಸ್ತಿ 2024 ಅನ್ನು ನೀಡಲಾಯಿತು? ಉತ್ತರ: ಅಮಿತಾವ್ ಘೋಷ್. 12. ಗ್ಯಾಲಪಗೋಸ್ ದ್ವೀಪಗಳು ಯಾವ ಸಾಗರದಲ್ಲಿದೆ? ಉತ್ತರ: ಪೆಸಿಫಿಕ್ ಸಾಗರ. 13. ಇತ್ತೀಚೆಗೆ ಯಾವ ಸಂಸ್ಥೆ ಬಿಸಿನೆಸ್ ಫಾರ್ ಲ್ಯಾಂಡ್ ಉದ್ದಿಮೆ ಆರಂಭಿಸಿದೆ? ಉತ್ತರ: ಯುನೈಟೆಡ್ ನೇಷನ್ಸ್ ಡೆಸರ್ಟಿಫಿಕೇಶನ್ ವಿರುದ್ಧ ಒಡಂಬಡಿಕೆ ಅನ್ಕ್ಸ್ಟ್. 14. ಕುವೈತ್ ಅಗ್ನಿ ದುರಂತದಲ್ಲಿ ಮೃತಪಟ್ಟ ರಾಜ್ಯ ನಿವಾಸಿಗಳ ಕುಟುಂಬಗಳಿಗೆ ಯಾವ ರಾಜ್ಯ ಸರ್ಕಾರವು 5 ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡಿದೆ? ಉತ್ತರ: ಕೇರಳ. 15. 2024ರ ಅಂತಾರಾಷ್ಟ್ರೀಯ ಯೋಗ ದಿನದ ಥೀಮ್ ಏನು? ಉತ್ತರವು ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ. 16. ಕ್ಲೌಡ್ 3.5 ನೆಟ್ 1 ಮಾದರಿಯನ್ನು ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ? ಉತ್ತರ: ಆಂಥ್ರೋಪಿಕ್. 17. ಇತ್ತೀಚೆಗೆ 2024ರ ರಷ್ಯಾದಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತವು ಎಷ್ಟು ಪದಕಗಳನ್ನು ಗೆದ್ದಿತು? ಉತ್ತರ: 29. 18. ಯಾವ ಸಚಿವಾಲಯವು ಪ್ರಾಜೆಕ್ಟ್ ಪಾರಿ ಪಬ್ಲಿಕ್ ಆರ್ಟ್ ಆಫ್ ಇಂಡಿಯಾ ಅನ್ನು ಪ್ರಾರಂಭಿಸಿದೆ? ಉತ್ತರ: ಸಂಸ್ಕೃತಿ ಸಚಿವಾಲಯ. 19. ಇ-ವಾಯ್ಸ್ ಪ್ಲಾಟ್ಫಾರ್ಮ್ನ ಪ್ರಾಥಮಿಕ ಉದ್ದೇಶವೇನು? ಉತ್ತರವು ಕಾರ್ಯಾಚರಣೆಗಳನ್ನು ಸುಗಮಗೊಳಿಸಲು ಮತ್ತು ದಕ್ಷತೆಯನ್ನು ಹೆಚ್ಚಿಸುವುದು. 20. ಯಾವ ರಾಜ್ಯವು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸುವ ರಾಜ್ಯ ವರ್ಗದಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿದೆ? ಉತ್ತರ: ಮಧ್ಯಪ್ರದೇಶ. 21. ರಾಷ್ಟ್ರೀಯ ಸಾಂಸ್ಕೃತಿಕ ಮ್ಯಾಪಿಂಗ್ ಮಿಷನ್ ನ್ಯಾಷನಲ್ ಮಿಷನ್ ಆನ್ ಕಲ್ಚರಲ್ ಮ್ಯಾಪಿಂಗ್
ಯಾವ ಸಚಿವಾಲಯದಿಂದ ನಿರ್ವಹಿಸಲ್ಪಡುವ ಯೋಜನೆಯಾಗಿದೆ? ಉತ್ತರ: ಸಾಂಸ್ಕೃತಿಕ ಸಚಿವಾಲಯ. 22. ಭಾರತದ ಕುಸ್ತಿ ಒಕ್ಕೂಟದ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಥ್ಲೀಟ್ ಆಯೋಗದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾದರು? ಉತ್ತರ: ನರಸಿಂಗ್ ಯಾದವ್. 23. ಇತ್ತೀಚೆಗೆ ನಿಧನರಾದ ಸುಬ್ರಹ್ಮಣ್ಯ ಧಾರೇಶ್ವರರು ಯಾವ ಜಾನಪದ ನೃತ್ಯದ ಪ್ರಸಿದ್ಧ ಗಾಯಕರಾಗಿದ್ದರು? ಉತ್ತರ: ಯಕ್ಷಗಾನ. 24. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ ಪಿಸೆಶೆಟ್ಶೆಪರಜ್ನೆರ್ವಿನ್ ಎಂದರೇನು? ಉತ್ತರ: ಹೊಸದಾಗಿ ಕಂಡುಹಿಡಿಯಲಾದ ಹಸಿರು ಲಿಂಕ್ಸ್ ಸ್ಪೈಡರ್. 25. ಯಾವ ಸಂಸ್ಥೆಯು ಆರ್ಮ್ಡ್ ಕಾನ್ಫ್ಲಿಕ್ಟ್ ಸಂದರ್ಭದಲ್ಲಿ ಸಾಂಸ್ಕೃತಿಕ ಆಸ್ತಿ ಸಂರಕ್ಷಣೆಗಾಗಿ ಒಪ್ಪಂದದ 70ನೇ ವಾರ್ಷಿಕೋತ್ಸವವನ್ನು ಆಚರಿಸಿತು? ಉತ್ತರ: ಯುನೆಸ್ಕೋ. 26. ವಿಶ್ವ ಜೇನುನೊಣ ದಿನ 2024 ರ ಥೀಮ್ ಏನು? ಉತ್ತರ: ಬಿ ಎಂಗೇಜ್ಡ್ ವಿತ್ ಯೂತ್. 27. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡ ಮೃಗವಾಣಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಉತ್ತರ: ತೆಲಂಗಾಣ. 28. ಯಾವ ಸಂಸ್ಥೆಯು ಬಹು ಆಯಾಮದ ದುರ್ಬಲತೆ ಸೂಚ್ಯಂಕವನ್ನು ಮಲ್ಟಿಡೈಮೆನ್ಷನಲ್ ವಲ್ನರಬಿಲಿಟಿ ಇಂಡೆಕ್ಸ್ ಪ್ರಾರಂಭಿಸಿತು? ಉತ್ತರ: ವಿಶ್ವಸಂಸ್ಥೆ. 29. ಇತ್ತೀಚಿನ ಫೋರ್ಬ್ಸ್ ವರದಿಯ ಪ್ರಕಾರ ವಿಶ್ವದ ಪ್ರಬಲ ಕರೆನ್ಸಿ ಯಾವುದು? ಉತ್ತರ: ಕುವೈಟ್ ದಿನಾರ್. 30. ವಿಶ್ವ ವ್ಯಾಪಾರ ಸಂಸ್ಥೆಯ 13ನೇ ಮಂತ್ರಿ ಸಮ್ಮೇಳನ ಎಲ್ಲಿ ನಡೆಯಿತು? ಉತ್ತರ: ಅಬುಧಾಬಿ. 31. ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಸುಖ ಶಿಕ್ಷಾ ಯೋಜನೆಯನ್ನು ಪ್ರಾರಂಭಿಸಿದೆ? ಉತ್ತರ: ಹಿಮಾಚಲ ಪ್ರದೇಶ. 32. ವಿಶ್ವ ಶೌಚಾಲಯ ದಿನ 2024 ಥೀಮ್ ಏನು? ಉತ್ತರ: ಶೌಚಾಲಯಗಳು ಶಾಂತಿಯ ಸ್ಥಳ. 33. 2024 ಏಷ್ಯನ್ ಮಹಿಳಾ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ದೇಶ ಯಾವುದು? ಉತ್ತರ: ಜಪಾನ್. 34. ಯಾವ ದೇಶವು ಜಗತ್ತಿನ ಮೊದಲ ಸ್ವಯಂಚಾಲಿತ ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ? ಉತ್ತರ: ಚೀನಾ.